ಬರ್ಬೇಕು ಅನ್ಕೊಂಡಿದ್ದ ದಾರಿ ಬೇರೆ. ಆ ದಾರಿ ವಿಜಯ್. ಅಕ್ಕನ ಸಾವನ್ನೇ ಕಾಯ್ತಾ ಇದ್ದೆ ಅನ್ಸುತ್ತೆ ಅಲ್ವಾ? ಅಕ್ಕ ಸತ್ ಮೇಲೆ ವಿಜಯನ್ನ ದಾರಿನೇ ಮುಚ್ಚಾಕಿ ವಿಕ್ರಮನ ದಾರಿಗೆ ಬರ್ತಾ ಇದೆಯಾ? ಅವನ ಜೊತೆ ಓಡಾಟ, ಇವನ್ ಜೊತೆ ಆಟ. ಮಧುರಾ, ಮಧುರಾ, ಏನಾಯ್ತು ಮಧುರಾ? ಯಾಕೆ ಅಳ್ತಾ ಇದೀಯಾ? ಅಂಥದ್ದೇನಾಯ್ತಮ್ಮ? ನೋಡು, ಇವತ್ತು ನಿನ್ನ ಮದುವೆ, ನೀನು ಖುಷಿಯಾಗಿರ್ಬೇಕು. ಈ ರೀತಿ ಅಳೋದು ಒಳ್ಳೇದಲ್ಲ. ಅಲ್ಲ, ಆ ಸಮಸ್ಯೆ ಆದ್ರೂ ಏನು ನಮ್ಮ ಹತ್ರ ಹೇಳಮ್ಮ. ಅಕ್ಕ ಸತ್ ಮೇಲೆ ವಿಜಯನ್ನ ದಾರಿನೇ ಮುಚ್ಚಾಕಿ ವಿಕ್ರಮನ ದಾರಿಗೆ ಬರ್ತಾ ಇದೆಯಾ? ಅವನ್ ಜೊತೆ ಓಡಾಟ, ಇವನ್ ಜೊತೆ ಆಟ. ಏನಿಲ್ಲ ಅಂಕಲ್. ಮಧುರಾ, ನಿನ್ ಸಂತಕ್ಕೆ 1000 ಕಾರಣ ಇರ್ಬೋದು ಕಣೆ. ಆದ್ರೆ ಒಂದ್ ವಿಚಾರ ಹೇಳ್ತೀನಿ, ನಾವು ನಿನ್ಗೆ ಅತ್ತೆ ಮಾವ ಅಲ್ಲ, ಅಪ್ಪ ಅಮ್ಮ ಇದ್ದಾಗೆ. ಮಧುರಾ, ನನ್ನ ಮಗನಿಗೆ ಪುನರ್ಜನ್ಮ ಕೊಡೋಕೆ ಬಂದಿರೋ ಮಹಾಲಕ್ಷ್ಮಿ ನೀನು. ಇವತ್ತಿನಿಂದ ಅವನು ಸಂತೋಷವಾಗಿರ್ತಾನೆ ಅನ್ನೋ ನಂಬಿಕೆ ನನಗಿದೆಯಮ್ಮ. ನೋಡು, ಈ ಮನೆ ನೀನು ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕ್ಬಾರ್ದು. ನಮ್ಮೆಲ್ಲರ ಮುಂದೆ ನಗನಗ್ತಾ ಓಡಾಡ್ಕೊಂಡಿರ್ಬೇಕು. ನಿಂದೇನಾದ್ರೂ ಸಮಸ್ಯೆ ಇದ್ರೆ ಹೇಳು, ನಮ್ಮ ಹತ್ರ ಹೇಳು. ಮನ್ಸಿಗೆ ಸಂಕಟ ಆಗ್ತಾ ಇದೆಯಾ? ನಂಗೂ ಅರ್ಥ ಆಗತ್ತೆ. ನಾನು ಹೆಣ್ಣು ಹೆರ್ದೇ ಇರ್ಬೋದು, ಆದ್ರೆ ಹೆಣ್ಮಕ್ಳ ಭಾವನೆನ ಅರ್ಥ ಮಾಡ್ಕೋತೀನಿ. ಮೇಘನ ಆಮೇಲೆ ತುಂಬಾ ಭರವಸೆ ಇಟ್ಟು ಈ ಮನೆಗೆ ಸೊಸೆಯಾಗಿ ತಂದ್ಕೊಂಡ್ವಿ ಕಣೆ. ಆದ್ರೆ ಅವಳು ಒಂದು ದಿನಾನೂ ಸಂತೋಷವಾಗಿರ್ಲಿಲ್ಲ. ನಿನ್ಮೇಲೆ ತುಂಬಾ ಭರವಸೆ ಇಟ್ಕೊಂಡಿದೀವಿ ಮಧುರಾ. ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ ಕಣೆ. ನನ್ನ ಅತ್ತೆ ಅನ್ಕೋಬೇಡ, ನಿನ್ನ ಅಮ್ಮ ಅನ್ಕೋ, ಸ್ನೇಹಿತೆ ಅನ್ಕೋ. ಜಯ, ಅವನ್ನ ಸ್ವಲ್ಪ ಹೊತ್ತು ಬಂಟಿ ಆಗಿಬಿಡು, ತಾನೇ ಸರ್ ಹೋಗ್ತಾಳೆ. ಬಾ ಮಧುರಾ, ಬೇಗ ರೆಡಿ ಆಗ್ಬಿಟ್ಬಾ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ
ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್